ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಲ್ಲಿ ಏನಾದರೂ ಟೈಮಿಂಗ್ಸ್ ಚೇಂಜಸ್ ಆಗುತ್ತಾ, 3 ಗಂಟೆ ಟೈಮಿಂಗ್ ಬರುತ್ತಾ, ಇಲ್ಲ ಅಂತಂದ್ರೆ ಸಂಜೆ 6 ಗಂಟೆ ಮೇಲೆ ಬರುತ್ತಾ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ರಿಸಲ್ಟ್ ಅಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಏನು ಅಂತ ಹೇಳಿ, ಅಂಡ್ ಆಗಿನ್ನು ಎಲ್ರಿಗಿಂತ ಮುಂಚೆ ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಒಂದರ ಫಲಿತಾಂಶ ಬಂದ್ಬಿಟ್ಟು ನಿಮ್ಗೆ ದಿನಾಂಕ 9 ಅಂದ್ರೆ ಇವತ್ತು ಬಂದ್ಬಿಟ್ಟು ನಿಮ್ಗೆ 6:06ವರೆಗೆ ಈ ಒಂದು ಟೈಮಲ್ಲಿ ಆದ್ರೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಡೆ ಸಾಕಷ್ಟು ವೈರಲ್ ಆದ್ರೆ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ PU ಬೋರ್ಡ್ ಕಡೆಯಿಂದ ಅಫಿಷಿಯಲ್ ಆಗಾದ್ರೆ ಅಪ್ಡೇಟ್ ಬರುತ್ತೆ. ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮಾಧ್ಯಮ ಪ್ರಕಟಣೆಗಾಗಿ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಫಲಿತಾಂಶ ಕರೆಕ್ಟ್ ಆಗಿ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿ ಕೊಟ್ಟಿರುವಂತದ್ದು. ಓಕೆನಾ? ಸೊ ಹಾಗಿದ್ರೆ ಈಗ ಮಧ್ಯಾಹ್ನ 3 ಗಂಟೆಗೆ ಬರುತ್ತಾ, ಇಲ್ಲ ಅಂತಂದ್ರೆ ಸಂಜೆ 6 ಗಂಟೆ ಮೇಲೆ ಬರುತ್ತಾ ಅಂತ ಅಂದ್ರೆ ನಿಮ್ಗೆ ವಿತಿನ್ 3 o'clock ಒಳಗಡೆ ಇವತ್ತು ನಿಮ್ಗೆ ರಿಸಲ್ಟ್ 100% ಬರುತ್ತೆ. ಇದರಲ್ಲಿ ಯಾವುದೇ ತರದ ಟೈಮಿಂಗ್ಸ್ ಚೇಂಜಸ್ ಆಗ್ಲಿ, ಇಲ್ಲ ಅಂತಂದ್ರೆ ಡೇಟ್ ಚೇಂಜಸ್ ಆಗ್ಲಿ ಯಾವುದನ್ನು ಆಗೋದಿಲ್ಲ. ಯಾಕಂತ ಅಂದ್ರೆ ಈಗಾಗ್ಲೇ PU ಬೋರ್ಡ್ ಕಡೆಯಿಂದ ಅಫಿಷಿಯಲ್ ಆಗಿ ಹೇಳಿದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ರಿಸಲ್ಟ್ ಇವತ್ತು 3 ಗಂಟೆಗೆ ಅಂತ ಹೇಳಿರುವಂತದ್ದು. ವಿತಿನ್ 3 ಗಂಟೆ ಒಳಗಡೆ ರಿಸಲ್ಟ್ ಆದ್ರೆ ಬರುತ್ತೆ. ಈಗ ಅಕಸ್ಮಾತ್ ಆಗಿ 2 ಗಂಟೆಗಾದ್ರೂ ರಿಸಲ್ಟ್ ಸಿಗ್ಬೋದು, 1 ಗಂಟೆಗಾದ್ರೂ ರಿಸಲ್ಟ್ ಸಿಗ್ಬೋದು, ಬಟ್ ನಿಮ್ಗೆ ಡೆಫಿನೆಟ್ಲಿ 3 ಗಂಟೆ ಒಳಗಡೆ ರಿಸಲ್ಟ್ ಆದ್ರೆ ಸಿಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಸಾಕಷ್ಟು ಸ್ಟೂಡೆಂಟ್ಸ್ ಬೇರೆ ಬೇರೆ ಅಪ್ಲಿಕೇಶನ್ಸ್, ಬೇರೆ ಬೇರೆ ವೆಬ್ಸೈಟ್ಸ್, ಬೇರೆ ಬೇರೆ ಕಡೆ ಎಲ್ಲ ಸೋರ್ಸಸ್ ಅನ್ನ ಹುಡುಕ್ತಾ ಇರ್ತಾರೆ. ಬಟ್ ನಾನ್ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಜಸ್ಟ್ ಒಂದೇ ಒಂದು ಕ್ಲಿಕ್ ಅಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಏನು ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಈ ಒಂದು ಮಾಧ್ಯಮ ಪ್ರಕಟಣೆಗಾಗಿ ಅಂತ ಕೊಟ್ಟಿರೋದ್ರಲ್ಲೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ 3 ಮಾರ್ಗಗಳ ಮುಖಾಂತರ ನೀವು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಒಂದು ವೆಬ್ಸೈಟ್ ಅಲ್ಲಿ, ಇನ್ನೊಂದು ಬಂದ್ಬಿಟ್ಟು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ, ಕರ್ನಾಟಕ ಒನ್ ಮೊಬೈಲ್ ಅಪ್ಲಿಕೇಶನ್ ಅಂತ ಹೇಳಿ. ಅದಾದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್, ಈಗ ಪೇರೆಂಟ್ಸ್ ಯಾರ್ದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ, ಈಗ OTP ಮೆಸೇಜ್ ಮುಖಾಂತರ ಆಗ್ಲಿ, ಇಲ್ಲ ಅಂತ ಅಂದ್ರೆ ವಾಟ್ಸ್ಆಪ್ ಮುಖಾಂತರ ಆಗ್ಲಿ, ನಿಮಗೆ ಬಂದ್ಬಿಟ್ಟು ಇಲ್ಲಿ ರಿಸಲ್ಟ್ ಆದ್ರೆ ಡಿಕ್ಲೇರ್ ಮಾಡ್ತಾರೆ, ರಿಸಲ್ಟ್ ಆದ್ರೆ ಬರುತ್ತೆ. ಬಟ್ ಇವು 3ರಲ್ಲೂ ಯಾವ್ದ್ರಲ್ಲಿ ಬೇಗ ರಿಸಲ್ಟ್ ಬರುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಈ 3ರಲ್ಲೂ ನಿಮ್ಗೆ ಬೇಗ ರಿಸಲ್ಟ್ ಬರುವಂತದ್ದು ಕೇವಲ ಒಂದರಲ್ಲೇನೆ ವೆಬ್ಸೈಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಆದ್ರೆ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಡಿಕ್ಲೇರ್ ಮಾಡಿದ ಆದ್ಮೇಲೆ ಡಿಜಿಲಾಕರ್ ಆಪ್ ಅಲ್ಲಿ ಬೇಕಿದ್ರೆ ಅದರ ಒಂದು ಪ್ರಿಂಟ್ಔಟ್ ಅನ್ನ ತಗೋಬಹುದು, ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದೀಗ ಹೇಳ್ತೀನಿ ನೋಡಿ ಯಾವ ರೀತಿ ರಿಸಲ್ಟ್ ಅನ್ನ ಬೇಗ ಚೆಕ್ ಮಾಡ್ಬೇಕೇನು ಅಂತ ಹೇಳಿ. ನೀವು ನಿಮ್ಮ ಒಂದು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ತಗೊಳ್ಳಿ ಸಾಕು, ಲ್ಯಾಪ್ಟಾಪ್ ಬೇಕು, ಇಲ್ಲ ಅಂತಂದ್ರೆ ಸೈಬರ್ಸಿಗೆ ಹೋಗ್ಬೇಕು ಅನ್ನೋಂಥದ್ದು ಏನಿಲ್ಲ. ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು. ಜಸ್ಟ್ ನೀವು ಗೂಗಲ್ಗೆ, ಕ್ರೋಮ್ಗೆ ಹೋಗ್ಬಿಟ್ಟು KAR.NIC.in 2026 ಅಂತ ಹೇಳಿ ನಾನು ಇಲ್ಲಿ ಯಾವ ರೀತಿ ಸರ್ಚ್ ಮಾಡಿದಿನೋ ಅದೇ ರೀತಿಯಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಆದ್ರೆ ಕಾಣಿಸುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಹೇಳಿ. ಜಸ್ಟ್ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇವತ್ತು 3 ಗಂಟೆಗೆ ಯಾವಾಗ ಒಂದು ಸುದ್ದಿಗೋಷ್ಠಿಯಲ್ಲಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೋ, ಈಗ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಸ್ ಅಲ್ಲಿ ಇವತ್ತು ಮಧ್ಯಾಹ್ನ 1 ಗಂಟೆ 2 ಗಂಟೆ ಟೈಮ್ಗೆ ಹೇಳ್ತಾರೆ ಈ ತರ ಟಾಪರ್ಸ್ ಇರುವಂತದ್ದು, ಈ ತರ ರ್ಯಾಂಕರ್ಸ್ ಇರುವಂತದ್ದು, ಇಷ್ಟು ಜನ ಎಕ್ಸಾಮ್ ಬರ್ತಿದ್ದಾರೆ, ಇಷ್ಟು ಜನ ಪಾಸ್ ಆಗಿದ್ದಾರೆ, ಇಷ್ಟು ಜನ ಫೇಲ್ ಆಗಿದ್ದಾರೆ, ಈ ಡಿಸ್ಟ್ರಿಕ್ಟ್ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನೆಕ್ಸ್ಟ್ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ 3 ಗಂಟೆ ಟೈಮ್ಗೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಇರುವಂತದ್ದು 2026 ಅಂತ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ, ಸೆಕೆಂಡ್ PUC ಎಕ್ಸಾಮ್ 1 ರಿಸಲ್ಟ್ಸ್ 2026 ಅನೌನ್ಸ್ಡ್ ಅಂತ ಹೇಳಿ ಇವತ್ತಿನ ಡೇಟ್ ಆಗ್ಬಿಟ್ಟು ಇಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ. 3 ಗಂಟೆ ಟೈಮ್ಗೆ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ನಂಬರ್, ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ. ಸಬ್ಜೆಕ್ಟ್ ಕಾಂಬಿನೇಷನ್ ಇರುವಂತದ್ದು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಈ ಒಂದು ವೆಬ್ಸೈಟ್ ಅಲ್ಲಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದ್ರಲ್ಲಿ ಮಾತ್ರನೇ ರಿಸಲ್ಟ್ ಆದ್ರೆ ಬರುವಂತದ್ದು. ಈಗ ಕರೆಕ್ಟ್ ಆಗಿ 3 ಗಂಟೆ ಟೈಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ನಿಮ್ ತರಾನೇ ಪ್ರತಿಯೊಬ್ಬರಿಗೂ ಒಂದು ಎಕ್ಸೈಟ್ಮೆಂಟ್, ಒಂದು ಭಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ರಿಸಲ್ಟ್ ಅನ್ನ ಬೇಗ ಚೆಕ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಅಟ್ ಎ ಟೈಮ್ ಈ ಒಂದು ವೆಬ್ಸೈಟ್ ಬಂದಾಗ ಏನಾಗುತ್ತೆ ಅಂತ ಅಂದ್ರೆ, ಈ ವೆಬ್ಸೈಟ್ ಅನ್ನುವಂಥದ್ದು ಸರ್ವರ್ ಸ್ವಲ್ಪ ಡೌನ್ ಆಗುತ್ತೆ. ಈ ಒಂದು ಸರ್ವರ್ ಡೌನ್ ಆಗಿ 404 ಸರ್ವರ್ ಎರರ್ ಈ ರೀತಿ ಬರ್ತಾ ಇರುತ್ತೆ. ಬಟ್ ನೀವು ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗನು PU ಬೋರ್ಡ್ ಅವರು ಈ ಒಂದು ವೆಬ್ಸೈಟ್ಸ್ ಅನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸರ್ವರ್ ಪ್ರಾಬ್ಲಮ್ಸ್ ಏನೂ ಸಹ ಇರೋದಿಲ್ಲ. ನೀವು ಸ್ವಲ್ಪ ಟೈಮ್ ಬಿಟ್ಟು ಚೆಕ್ ಮಾಡಿದಿರ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮಗೆ ಸಿಗುತ್ತೆ. ಓಕೆನಾ? ಈ ರೀತಿಯಾಗಿ ಪ್ರತಿಯೊಬ್ಬರು ಜಸ್ಟ್ ಒಂದೇ ನಿಮಿಷದಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನು ಆದ್ರೆ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ರಿಸಲ್ಟ್ ನೀವೇನ್ ಅನ್ಕೊಂಡಿದ್ದೀರಾ ಅದಕ್ಕಿಂತ ಚೆನ್ನಾಗಿ ಬರ್ಲಿ. ಅಂಡ್ ನೀವು ನಿಮ್ಮ ಫ್ರೆಂಡ್ಸ್ ಗೆ ಆಲ್ ದಿ ಬೆಸ್ಟ್ ಅನ್ನ ವಿಶ್ ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಿ. ನೋಡಿ, ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಮುಂದೆ ನಿಮ್ಗೆ KCET ರಿಲೇಟೆಡ್, KCET ಎಕ್ಸಾಮ್ ಆಗಿರ್ಬೋದು, KCET ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆಗಿರ್ಬೋದು, ಕಾಲೇಜನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜ್ಗಾದ್ರೆ ಯಾವ ರೀತಿ ಅಡ್ಮಿಷನ್ ತಗೋಬೇಕು, ನರ್ಸಿಂಗ್ ಕಾಲೇಜ್ಗಾದ್ರೆ ಯಾವ ರೀತಿ ಅಡ್ಮಿಷನ್ ತಗೋಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಹಾಗಾಗಿ ಈ ಕೂಡಲೇ ಹೋಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.